ಬೇಸಿಗೆ ಬಿಸಿಲು ಅಂತ ಬೇಜಾರು ಮಾಡ್ಕೋಬೇಡಿ. ಬೇಸಿಗೆ ಬಿಸಿಲಲ್ಲಿ ರುಚಿಕರವಾಗಿ ಸಂಡಿಗೆ ಹಪ್ಪಳಗಳನ್ನು ಮಾಡಿಕೊಂಡ್ರೆ ಮಳೆಗಾಲದಲ್ಲಿ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಮಜ್ಜಿಗೆ ಮೆಣಸಿನ್ಕಾಯಿ ಅಥವಾ ಮೆಂತೆ ಮೆಣಸಿನ್ಕಾಯಿ ಇದೆಲ್ಲ ಆಲ್ರೆಡಿ ನಮ್ಮ ಚಾನಲಲ್ಲಿ ಮಾಡಿ ಆಯ್ತಲ್ವಾ. ಇವತ್ತು ಮಸಾಲೆ ಹಾಕಿ ತೊಂಡೆಕಾಯಿ ಬಾಳ್ಕ ಅಥವಾ ತೊಂಡೆಕಾಯಿ ಸಂಡಿಗೆ ಮಾಡೋಣ. ತುಂಬ ಚೆನ್ನಾಗಿರುತ್ತೆ. ಮೊಸರನ್ನದ ಜೊತೆ, ಈ ಸಾರನ್ನದ ಜೊತೆ ಊಟಕ್ಕೆ ಒಂದು ಒಳ್ಳೆ ಕಾಂಬಿನೇಷನ್. ಹುಳಿ ಹುಳಿಯಾಗಿ, ಖಾರವಾಗಿ ತಿನ್ನಲಿಕ್ಕೆ ರುಚಿಯಾಗಿರುವಂತಹ ಮಸಾಲೆ ತೊಂಡೆಕಾಯಿ ಮಾಡೋದು ಹೇಗೆ ನೋಡೋಣ ಬನ್ನಿ. ಇಲ್ಲಿ ನಾನು 1 kgಯಷ್ಟು ತೊಂಡೆಕಾಯಿಯನ್ನು ತೊಗೊಂಡಿದ್ದೇನೆ. ಚೆನ್ನಾಗಿ ತೊಳೆದು ಒಣ ಬಟ್ಟೆಯಲ್ಲಿ ಒರೆಸಿ ಇಟ್ಕೋಬೇಕು. ಆದಷ್ಟು ಫ್ರೆಶ್ ಆಗಿರುವಂತಹ ತೊಂಡೆಕಾಯಿಯನ್ನು ತೊಗೋಬೇಕಾಗತ್ತೆ. ತೊಂಡೆಕಾಯಿಯಲ್ಲಿ ಮೊದಲು ತುದಿ ಮತ್ತು ಬುಡವನ್ನು ಈ ರೀತಿ ಕಟ್ ಮಾಡಿಕೊಂಡು ಇದನ್ನು ಹೆಚ್ಕೋಬೇಕು. 1ರಲ್ಲಿ 4 ಭಾಗ ಮಾಡ್ಕೊಳ್ಳಿ. ತೀರ ತೆಳುವಾಗಿ ಹೆಚ್ಕೊಂಡ್ಬಿಟ್ರೆ ಏನಾಗುತ್ತೆ ಗೊತ್ತಾ, ಒಣಗಿದ ಮೇಲೆ ಅದು ತುಂಬ ಪುಡಿ ಆಗಿಬಿಡುತ್ತೆ. ಎಣ್ಣೆಗೆ ಹಾಕಿ ಕರೆದಾಗ ತೀರಾ ಪುಡಿ ಅಂತ ಅನಿಸುತ್ತೆ. ಹಾಗಾಗಿ ಸ್ವಲ್ಪ ದಪ್ಪನೇ ಇರಲಿ. ಬಿಸಿಲು ಚೆನ್ನಾಗಿದ್ದರೆ ಚೆನ್ನಾಗೇ ಒಣಗುತ್ತೆ. ಈ ರೀತಿ ಬೇಕಾದರೂ ಕಟ್ ಮಾಡ್ಕೊಳ್ಬೋದು. ಇಲ್ಲ, ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ ಸ್ವಲ್ಪ ಸ್ಕ್ವೇರ್ ಆಗಿ, ಅಂದರೆ ಈ ರೀತಿ ಸಹ ಇದನ್ನು ತೆಳುವಾಗಿ ಸ್ಲೈಸಸ್ ಥರ ಮಾಡ್ಕೊಳ್ಳೋದು. ಹೀಗೆ ಸಹ ಮಾಡ್ಕೊಳ್ಬೋದು. ನಿಮಗೆ ಯಾವುದು ಈಸಿ ಆಗುತ್ತೋ ಆ ರೀತಿ ತೊಂಡೆಕಾಯಿಯನ್ನು ಹೆಚ್ಚಿಟ್ಕೊಳ್ಳಿ. ನಾನು ಎಲ್ಲ ತೊಂಡೆಕಾಯಿಯನ್ನು ಹೆಚ್ಚಿದ್ದೇನೆ. ಇಲ್ಲಿ 1 kg ತೊಂಡೆಕಾಯಿ ಅಳತೆದು ನಾನು ತೋರಿಸ್ತಾ ಇರೋದು. ಇದಕ್ಕೆ 3 ದೊಡ್ಡ ಚಮಚದಷ್ಟು ಕೊತ್ತಂಬರಿ ಬೀಜ, 2 ಚಮಚದಷ್ಟು ಜೀರಿಗೆ ಮತ್ತು 1 ಚಮಚದಷ್ಟು ಮೆಂತೆ, ಇದಿಷ್ಟನ್ನು ಒಟ್ಟಿಗೆ ಒಳ್ಳೆ ಪರಿಮಳ ಬರೋ ತನಕ ಹುರ್ಕೋಬೇಕು. ಇದು ತೊಂಡೆಕಾಯಿಗೆ ಮಜ್ಜಿಗೆಗೆ ಹಾಕಲಿಕ್ಕೆ ಮಸಾಲೆ. ಇದೇ ಒಳ್ಳೆ ರುಚಿಯನ್ನು ಕೊಡೋದು. ಕೇವಲ ಮಜ್ಜಿಗೆಗೆ ಉಪ್ಪು ಹಾಕಿ ತೊಂಡೆಕಾಯಿ ಸಂಡಿಗೆ ಮಾಡ್ತಾರೆ. ಅದಕ್ಕಿಂತ ನೀವು ಈ ರೀತಿ ಮಸಾಲೆ ಹಾಕಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ಒಟ್ಟಿಗೆ ಹುರಿದಿದ್ದೇನೆ. ಎಲ್ಲದ್ರದ್ದು ಒಳ್ಳೆ ಪರಿಮಳ ಬರ್ತಿದೆ. ಹದವಾಗಿ ಹುರಿದು ಆಗಿದೆ. ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದಕ್ಕೆ ಖಾರಕ್ಕೆ ಅಚ್ಚಕಾರದ ಪುಡಿ ಸೇರಿಸ್ತಾ ಇದ್ದೀನಿ. ತೊಂಡೆಕಾಯಿಲಿ ಯಾವುದೇ ರುಚಿ ಇರಲ್ಲ, ಅಂದರೆ ಖಾರ ಎಲ್ಲ ಇರಲ್ಲ ಅಲ್ಲ. ಮೆಣಸಿನ್ಕಾಯಿಗಾದರೆ ಖಾರ ಬೇಕಾಗಲ್ಲ, ಆದರೆ ಇದಕ್ಕೆ ಹದವಾಗಿ ಖಾರ ಬೀಳಬೇಕು, ಆವಾಗಲೇ ಚೆನ್ನಾಗಿರೋದು. ಹಾಗಾಗಿ 2 ಚಮಚದಷ್ಟು ಅಚ್ಚಕಾರದ ಪುಡಿ, ಒಳ್ಳೆ ಪರಿಮಳದ ಹಿಂಗನ್ನು ಸೇರಿಸ್ತಾ ಇದ್ದೇನೆ. ಖಾರದ ಪುಡಿ ಬದಲಾಗಿ ನೀವು ಮಸಾಲೆ ಒಟ್ಟಿಗೆ ಒಣಮೆಣಸು, ಬ್ಯಾಡಗಿ ಮೆಣಸನ್ನು ಸಮ ಪ್ರಮಾಣದಲ್ಲಿ ತೊಗೊಂಡು ಹುರಿದು ಪುಡಿ ಮಾಡಿ ಸಹ ತೊಗೊಳ್ಬೋದು. ಪುಡಿ ಆಯಿತು. ಈಗ ಮೊಸರು, ಅರ್ಧ ಲೀಟರ್ನಷ್ಟು ತಾಜಾ ಮೊಸರನ್ನೇ ತೊಗೊಳ್ಳುವಾಗೆ ತುಂಬ ಹುಳಿ ಮೊಸರು ತೊಗೊಂಡ್ಬಿಟ್ರೆ ಅದೊಂದು 2-3 ದಿನ ನಾವು ಒಣಗಿಸಿ ಎಲ್ಲ ಇಡ್ತೀವಲ್ಲ, ಇನ್ನೂ ಹುಳಿಯಾಗಿಬಿಡತ್ತೆ. ಹಾಗಾಗಿ ಚೂರು ನೀರನ್ನು ಹಾಕ್ಕೊಂಡು ಇದರಲ್ಲಿರುವಂತಹ ಗಂಟನ್ನೆಲ್ಲ ಒಡ್ಕೊಂಡು ಈ ರೀತಿ ಕಡ್ದಿಟ್ಕೊಳ್ತಾ ಇದ್ದೀನಿ. ತೀರ ತೆಳುವು ಮಜ್ಜಿಗೆ ತೊಗೋಬೇಡಿ, ತುಂಬ ತೆಳುವಾಗಿಬಿಡುತ್ತೆ. ಹದವಾಗಿರುವಂತಹ ಮೊಸರು, ನಿಮ್ಮ ಮನೆಯಲ್ಲೇ ಹಾಕಿರೋ ಮೊಸರು ಆದ್ರೂ ಚೆನ್ನಾಗಾಗತ್ತೆ. ಇದಕ್ಕೆ ಮಾಡಿರುವಂತಹ ಮಸಾಲೆ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಮಾತ್ರ ನೀವು ನೋಡ್ಕೊಂಡು ಹಾಕ್ಕೋಬೇಕಾಗತ್ತೆ. ಸ್ವಲ್ಪ ರುಚಿ ನೋಡ್ಕೊಳ್ಳಿ. ಚೂರು ಉಪ್ಪು ಕಡಿಮೆ ಇದೆ ಅಂತನ್ನುವಾಗಲೇ ಸಾಕು, ಯಾಕೆಂದರೆ ಅದು ಒಣಗಿದ ಮೇಲೆ ಉಪ್ಪಿನ ಪ್ರಮಾಣ ಜಾಸ್ತಿ ಆಗುತ್ತೆ. ಹಾಗಾಗಿ ಮಸಾಲೆನೆಲ್ಲ ಮಜ್ಜಿಗೆ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಹೆಚ್ಚಿರುವಂತಹ ತೊಂಡೆಕಾಯಿ ಹೋಳುಗಳನ್ನು ಇದನ್ನು ಸೇರಿಸೋದು. ಇಲ್ಲಿ ತೊಂಡೆಕಾಯಿ ಹೋಳುಗಳು ಮಜ್ಜಿಗೆಯ ಒಳಗೆ ಮುಳುಗಬೇಕು, ಅಷ್ಟು ಮಜ್ಜಿಗೆ ಪ್ರಮಾಣ ಇದ್ದರೆ ಆಯಿತು. ಅದಕ್ಕೂ ಜಾಸ್ತಿ ಏನು ಬೇಕು ಅಂತಿಲ್ಲ. ಇನ್ನೂ ಕಡಿಮೆನೂ ಸಹ ಮಾಡ್ಕೋಬೇಡಿ, ತುಂಬ ಡ್ರೈ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಇಡೀ ರಾತ್ರಿ ತೊಂಡೆಕಾಯಿ ಮಜ್ಜಿಗೆಯಲ್ಲೇ ನೆನೆಯೋದಕ್ಕೆ ಬಿಡಿ. ಇದರಿಂದ ಉಪ್ಪು, ಖಾರ, ಹುಳಿ ಎಲ್ಲ ತೊಂಡೆಕಾಯಿ ಹೋಳಿಗೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ನಾನಿದನ್ನು ಇಡೀ ರಾತ್ರಿ ನೆನೆಸಿದ್ದೇನೆ. ಬೆಳಗಾತ ನೋಡಿ ಈ ರೀತಿ ಚೆನ್ನಾಗಿ ನೆಂದ್ಕೊಂಡಿದೆ. ಇವಾಗ ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಬಿಸಿಲಲ್ಲಿ ಹಾಕಬೇಕು. ಈ ರೀತಿ ತೂತ ಈ ಹಪ್ಪಳ ಎಲ್ಲ ಕರಿಯುವಂತಹ ಸೌಟೇನಿರುತ್ತಲ್ಲ, ನಾವು ತೂತದ ಸೌಟು ಅಂತ ಹೇಳ್ತೀವಿ, ಆ ರೀತಿ ಸೌಟನ್ನು ತೊಗೊಂಡು ಮೊಸರನ್ನೆಲ್ಲ ಚೆನ್ನಾಗಿ ಸೋಸಿಬಿಟ್ಟು ನಾವು ಇದನ್ನು ಹಾಕೋಬೇಕು. ನಿಮಗೆ ಪ್ಲಾಸ್ಟಿಕ್ ಶೀಟ್ ಅಥವಾ ಬಾಳೆ ಎಲೆ ಅಥವಾ ನಾನಿಲ್ಲಿ ಹಾಳೆ ಪ್ಲೇಟ್ಗಳನ್ನು ತೊಗೊಂಡಿದ್ದೀನಿ, ಹಾಳೆ ತಟ್ಟೆಗಳನ್ನು ತೊಗೊಂಡಿದ್ದೀನಿ. ಯಾವ್ದು ಬೇಕಾದರೂ ತೊಗೊಳ್ಬೋದು. ಇಲ್ಲ ಸ್ಟೀಲ್ ಪ್ಲೇಟ್ನಲ್ಲೂ ನೀವು ಪ್ಲಾಸ್ಟಿಕ್ ಹಾಸ್ಬಿಟ್ಟು ಒಣಗಿಸ್ಕೊಳ್ಬೋದು. ಕಟ್ಟಿಗೆ ಬಿಸಿಲಿದ್ರೆ ಒಂದು 4 ದಿನದ ಬಿಸಿಲಿಗೆಲ್ಲ ಚೆನ್ನಾಗಿ ಒಣಗಿಬಿಡುತ್ತೆ, ಗರಿ ಆಗುತ್ತೆ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಮಜ್ಜಿಗೆನೆಲ್ಲ ಸೋಸಿಬಿಟ್ಟು ತೊಂಡೆಕಾಯಿನ ಮಾತ್ರ ಒಣಗಿಸ್ಬೇಕು. ಮಜ್ಜಿಗೆನ ಒಣಗಿಸ್ಕೋಬೇಡಿ. ಆ ಮಜ್ಜಿಗೆಯಲ್ಲಿ ಮತ್ತೆ ನಾವು ತೊಂಡೆಕಾಯಿನ ನೆನೆಸ್ಲಿಕ್ಕಿದೆ. ಒಂದು ಬಿಸಿಲಿಗೆ ಈ ರೀತಿ ಚೆನ್ನಾಗಿ ಒಣಗಿಸಿದ ನಂತರ ಮತ್ತೆ ಅದನ್ನು ಸಂಜೆ ಆದಮೇಲೆ ನಾವು ಉಳಿದಿರೋಂತಹ ಮಜ್ಜಿಗೆಗೆ ಅದನ್ನು ನೆನೆಸ್ಕೋಬೇಕಾಗತ್ತೆ. ನಾನಿಲ್ಲಿ 4 ಪ್ಲೇಟಿಗೆ ಇದನ್ನು ಹಾಕ್ತಾಯಿದ್ದೀನಿ. ನೋಡಲಿಕ್ಕೆ ಇವಾಗ ಇಷ್ಟೊಂದು ಜಾಸ್ತಿ ಅನಿಸುತ್ತಲ್ಲ, ಒಣಗಿದ ಮೇಲೆ ತುಂಬ ಕಡಿಮೆ ಪ್ರಮಾಣಕ್ಕೆ ಇಳಿಯುತ್ತೆ. ಹಾಗಾಗಿ ಮಾಡುವಾಗ ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಳಿ, ಅದು ಒದಗೋದಿಲ್ಲ.
ನೋಡಿ ಪೂರ್ತಿಯಾಗಿ 4 ಪ್ಲೇಟಿಗೆ ಹಾಕಿದ್ದೇನೆ. ಇದಿಷ್ಟು ಮಜ್ಜಿಗೆ ಈಗ ನನಗೆ ಉಳಿದಿದೆ. ಇದನ್ನು ನಾನೇನು ಮಾಡ್ತೀನಿ, ಈಗ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಈಗ ಬೇಸಿಗೆ ಆಗಿರೋದ್ರಿಂದ ಇದನ್ನು ಈಚೆನೇ ಇಟ್ಟರೆ ವಾಸನೆ ಆಗುತ್ತೆ ಮತ್ತು ಹುಳಿ ಬಂದುಬಿಡುತ್ತೆ, ತೀರಾ ಹುಳಿ ಆಗಿಬಿಡುತ್ತೆ. ನಿಮಗೆ ತುಂಬ ಹುಳಿ ಬೇಕಾಗುತ್ತೆ, ತೊಂದರೆ ಇಲ್ಲ ಅಂತಂದರೆ ಈಚೆ ಇಡ್ಬೋದು, ತೊಂದರೆ ಇಲ್ಲ. ಈಗ ಒಂದು ಬಿಸಿಲಿಗೆ ನೋಡಿ ಇಷ್ಟು ಒಣಗಿದೆ, ತೊಂಡೆಕಾಯಿ ಇಷ್ಟು ಒಣಗಿದೆ. ಆಲ್ಮೋಸ್ಟ್ ನೋಡಿ ಎಷ್ಟು ಚೆನ್ನಾಗಿ ಒಣಗಿಬಿಟ್ಟಿದೆ ಒಂದು ಬಿಸಿಲಿಗೆಲ್ಲ ಅಂತ. ಇವಾಗ ಉಳಿದಿರೋಂತಹ ಮಜ್ಜಿಗೆ ಏನಿದೆ ಅದನ್ನು ಫ್ರಿಜ್ಜಿಂದ ತೆಗೆದುಬಿಟ್ಟು ಮತ್ತೆ ತೊಂಡೆಕಾಯಿ ಹೋಳುಗಳನ್ನು ಈ ಉಳಿದಂತಹ ಮಜ್ಜಿಗೆಯಲ್ಲಿ ನೆನೆಸಿಟ್ಕೊಳ್ತಾ ಇದ್ದೀನಿ. ಈ ಸ್ಟೆಪ್ಪನ್ನು ನಾನು ಇನ್ನೊಂದು ಬಾರಿ ಮಾಡಿದ್ದೇನೆ, ಅಂದರೆ 3 ಬಾರಿ ತೊಂಡೆಕಾಯಿಯನ್ನು ಮಜ್ಜಿಗೆಯಲ್ಲಿ ನೆನೆಸ್ಕೊಂಡಿದ್ದೇನೆ. ಅಷ್ಟು ಮಾಡಿದ್ರೆ ಸಾಕು, ಇನ್ನೂ ಏನು ತುಂಬ ನೆನೆಸ್ಬೇಕಂತ ಏನಿಲ್ಲ. ಇಷ್ಟು ಮಾಡೋದ್ರಿಂದನೇ ಹದವಾಗಿ ನಾವು ಹಾಕಿರುವಂತಹ ಮಸಾಲೆ, ಖಾರ, ಹುಳಿ, ಉಪ್ಪು ಎಲ್ಲದೂ ತೊಂಡೆಕಾಯಿ ಹೋಳುಗಳಿಗೆ ಹಿಡಿಯುತ್ತೆ. ನಾನು ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ ಇದ್ದೀನಿ, ಇಲ್ಲಿ ಸ್ವಲ್ಪ ಖಾರ ಮುಂದಾಗಿರಲಿ, ಯಾಕೆಂದರೆ ತಿನ್ನುವಾಗ ಅದು ತುಂಬ ಸಪ್ಪೆ ಅಂತ ಅನಿಸ್ಬಿಡುತ್ತೆ, ಹಾಗಾಗಿ ಹೇಳ್ತಾ ಇರೋದು. ನೋಡಿ ಈಗ ಒಣಗಿರೋಂತಹ ತೊಂಡೆಕಾಯಿ ಮಿಶ್ರಣವನ್ನು ಉಳಿದಂತಹ ಮಜ್ಜಿಗೆಗೆ ಹಾಕಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಇಡೀ ರಾತ್ರಿ ಇದನ್ನು ಮತ್ತೆ ನೆನೆಸಲಿಕ್ಕೆ ಇಡ್ತಾ ಇದ್ದೇನೆ. ನಾವಿದನ್ನು ಹಗಲಲ್ಲಿ ಒಣಗಿಸ್ಬೇಕು, ರಾತ್ರಿ ಇದನ್ನು ಮತ್ತೆ ಉಳಿದಿರೋಂತಹ ಮಜ್ಜಿಗೆಯಲ್ಲಿ ನೆನೆಸಬೇಕು. ಈ ಸ್ಟೆಪ್ಪನ್ನು 3 ಬಾರಿ ಮಾಡಿದರೆ ಆಯಿತು. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಟಿದ್ದೀನಿ. ಮತ್ತೆ ಇದನ್ನು ಬಿಸಿಲಿಗೆ ನಾನು ಅದೇ ಹಾಳೆ ತಟ್ಟೆ ಮೇಲೆ ಹಾಕಿಬಿಟ್ಟು ಒಣಗಿಸ್ಕೊಳ್ತಾ ಇದ್ದೇನೆ. ಹೀಗೆ ನಾವು 3 ಬಾರಿ ಈ ರೀತಿ ಮಾಡಿಕೊಂಡ್ರೆ ಚೆನ್ನಾಗಾಗತ್ತೆ ತೊಂಡೆಕಾಯಿ. ನಂತರ ಉಳಿಯುತ್ತಲ್ಲ ಮಜ್ಜಿಗೆ, ಅದನ್ನೇನು ಮತ್ತೆ ಉಪಯೋಗ ಮಾಡಬೇಕಂತ ಏನಿಲ್ಲ. ಇದು ತುಂಬ ಹುಳಿ ಬಂದುಬಿಟ್ಟಿರುತ್ತೆ, ನಿಮ್ಗೆ ಯಾವುದಕ್ಕೂ ಬರೋದಿಲ್ಲ. ಇದನ್ನು ಹೀಗೆ ಚೆಲ್ಬಿಡೋದಷ್ಟೇ. ಇದರಲ್ಲಿ ಮಸಾಲೆ ಇರುತ್ತೆ. ಬೇಕಿದ್ರೆ ನೀವು ಮತ್ತೊಮ್ಮೆ ತೊಂಡೆಕಾಯಿನ ತಂದು ಇದಕ್ಕೆ ಇನ್ನೊಂದು ಸ್ವಲ್ಪ ಫ್ರೆಶ್ ಆಗಿರುವಂತಹ ಮೊಸರನ್ನು ಸೇರಿಸ್ಬಿಟ್ಟು ತೊಂಡೆಕಾಯಿ ಸಂಡಿಗೆನ ಮತ್ತೆ ಮಾಡ್ಕೋಬೋದು. ನೋಡಿ ಚೆನ್ನಾಗಿ ಒಣಗಿದೆ, ಈ ರೀತಿ ಗರಿ ಗರಿ ಆಗೋ ತನಕ ಒಣಗಬೇಕು. 4 ಬಿಸಿಲಿಗೆಲ್ಲ ಇಷ್ಟು ಚೆನ್ನಾಗಿ ಒಣಗಿದೆ. ಮುಟ್ಟಿದ್ರೆ ಕಟ್ ಅಂತ ಶಬ್ದ ಬರಬೇಕು, ಅಷ್ಟು ಒಣಗಿದರೆ ಸಾಕು. ಇದನ್ನು ಒಂದು ಗಾಳಿ ಆಡದಂತಹ ಡಬ್ಬಿಯಲ್ಲಿ ಹಾಕಿ ಇಟ್ಟರೆ ವರ್ಷಗಳವರೆಗೆ ಹಾಳಾಗೋದಿಲ್ಲ. ನಾನಿದನ್ನು ಎಣ್ಣೆಯಲ್ಲಿ ಕರೆದು ತೋರಿಸ್ತಾ ಇದ್ದೀನಿ. ಚೂರು ಎಣ್ಣೆನ ಬಿಸಿ ಮಾಡಿಕೊಂಡು ತೊಂಡೆಕಾಯಿ ಬಾಳ್ಕವನ್ನು ಹಾಕ್ಕೊಂಡು ಕರಿದರೆ ರುಚಿಯಾಗಿರುವಂತಹ ಗರಿಯಾಗಿರುವಂತಹ ತೊಂಡೆಕಾಯಿ ಬಾಳ್ಕ ತಯಾರಾಗುತ್ತೆ. ಉಪ್ಪು, ಹುಳಿ, ಖಾರ, ನಾವು ಹಾಕಿರೋ ಮಸಾಲೆ ರುಚಿ ಎಲ್ಲ ಸೇರಿ ತುಂಬಾ ಚೆನ್ನಾಗಿರುತ್ತೆ. ತೊಂಡೆಕಾಯಿ ಅಂತ ತುಂಬ ಜನಕ್ಕೆ ಗೊತ್ತೇ ಆಗೋದಿಲ್ಲ. ಇದೇ ರೀತಿ ನೀವು ಹಾಗಲಕಾಯಿ, ಟೊಮೆಟೊಕಾಯಿ, ಚೌಳಿಕಾಯಿ ಅಥವಾ ಗೋರಿಕಾಯಿ ಅಂತ ಹೇಳ್ತೀವಲ್ಲ, ಅದರಲ್ಲಿ ಸಹ ಮಾಡ್ಕೋಬೋದು, ಚೆನ್ನಾಗಾಗತ್ತೆ. ಖಂಡಿತ ಬೇಸಿಗೆ ಬಿಸಿಲು ಅಂತ ಬೇಜಾರು ಮಾಡ್ತಾ ಕೂರಬೇಡಿ. ಈ ರೀತಿ ಸಂಡಿಗೆ ಹಪ್ಪಳಗಳನ್ನು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟು ಒಳ್ಳೆ ವಿಡಿಯೋ ಕೊಟ್ಟ ಮೇಲೆ ಲೈಕ್ ಮಾಡದೇ ಇರ್ತೀರಾ? ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. Thank you for watching. Thank you.